ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಆರಾಮಿದ್ರಿ ಅನ್ಕೊತೀನಿ. ನಾವು ಆರಾಮಿದ್ದೀವಿ ನೋಡ್ರಿ. ಬರೀ ಇವತ್ತಿನ ಹಿಡಿದೊಳಗೆ ಏನು ವಿಶೇಷತೆ ಐತಿ ಅಂತ ನೋಡೋಣ. ಏನು ಮಾಡ್ತೀವಿ ಈಗ ಪಲ್ಯ? ಅದು ಬದ್ನಿಕಾಯಿ ಸೌತೆಕಾಯಿ ಪಲ್ಯ ಮಾಡ್ತೀನಿ. ಹೌದು, ಬದ್ನಿಕಾಯಿ ಸೌತೆಕಾಯಿ ಕುಡಿಸಿ ಬೇಸನ ಅನ್ನ ರೆಡಿ ಆಯ್ತಲ್ಲ. ಚಲೋ ಆಯ್ತು ಬಿಡುವ. ನೀನು ಮಾಡತ್ತಿ ಮಮ್ಮಿ ಇವಾಗ? ಪಲಾವಿಗೆಲ್ಲ ಹೆಚ್ಚಾಕತ್ತಿ ನೋಡುವ. ತೊಳೆದೆಲ್ಲ ತರಕಾರಿ ಹಚ್ಚಿಟ್ಟಿನಿ. ಒಂದು ಸ್ವಲ್ಪ ಉಳ್ಳಾಗಡ್ಡಿ ಹಚ್ತೀನಿ. ಥಂಡಿ ಒಳಗೆ ಪಲಾವ್ ಬೋಗ್ಸಾಗತ್ತೆ ಜೀವ. ಅದು ಮನೆ ಚಟ್ನಿ ಮಾಡಿದ್ದು ಹಂಗೈತೆ. ಅದು ನೋಡೋಣ ಚಲೋ ಐತೇನಿಲ್ಲ. ಫ್ರಿಜ್ನೊಳಗೆ ಇಟ್ಟಿನಿ ನಾನು. ಅದನ್ನ ಫ್ರಿಜ್ ಒಳಗಿದ್ರೆ ಚಲೋ ಇರ್ತೈತಿ. ಚೆಲ್ಲಾಕ ಮನಸ್ಸನ ಆಗಲಿಲ್ಲ. ಅದು ಎಷ್ಟು ಯಾಕೆ ಫ್ರಿಜ್ನೊಳಗೆ ಇಟ್ಬಿಡ್ತೀನಿ ರೀ. ಬೇಕಂತಿಂದ್ರೆ ಅತ್ತೆ ಬೇಡ ನೋಡಿದ್ರೆ ಅತ್ತರೆ ಆಮೇಲೆ ಅಂತಂದು ಚಲೋ ಆಗಿತ್ತದ, ಮಸ್ತಾಗಿತ್ತು. ಮತ್ತು ಈ ಪಲಾವಿನ ಜೋಡಿ ಅಂತಂದ್ರೆ ಇನ್ನೂ ಟೇಸ್ಟ್ ಆಕೈತಿ. ಮಾಡ್ತೀನಿಲ್ಲ ಮಾಡಿಬಿಡ್ರಿ. ಉಟ್ಕೊಂಡಿದ್ದ ನೋಡು ಮಮ್ಮಿ ABCD ಡ್ರೆಸ್. ನೀನು ತೊಗೊಂಬಂದು ಉಟ್ಕೊಂಡ ನೋಡು. ನೈಟ್ ಪ್ಯಾಂಟ್ ಬೇಕಂತಂದು ಹೇಳಿ ತೊಗೊಂಡ. ಇಂಥವು ಚಂದ್ರ ಕಾಣಿಸ್ತಾವೆ, ಚಂದಾಗಿ ನೋಡು. ಚಂದಾಗಿ. ನಿನ್ನ ಏನು ಹೇಳಿದೆ ನನಗೆ ಗೊತ್ತೇನ? ಸಣ್ಣ ಅಪ್ಪನ ಮದುವೆಗೆ ನನಗೆ ಅದು ನೋಡುವ ಇನ್ನೊಂದು ಕೊಡಿಸ್ಬಿಡಿ ಅಂತದ ಅಂತ ಹೇಳ. ಇಂಥ ಉಟ್ಕೊಂತಾನಂದ. ಖುಷಿಯಾಗಿದ್ದೆ ನಾನು. ಈ ನನ್ನ ಮಗ ಎಷ್ಟು ಚೆನ್ನಾಗ್ಯಾನ ಅಂತ ಹೇಳಿ. ಅವ್ನ ಮೊನ್ನೆ ಬರ್ತಡೇಗೂ ಕೊಡಿಸ್ಬೇಡ ಅವಂಗ. ಇವತ್ತು ಜಗ ತಗದಾನ. ನೈಟ್ ಪ್ಯಾಂಟ್ ಹಾಕಿ ನಿಂದ್ರ ನಾ ಸಣ್ಣ ಅಪ್ಪನ ಮದುವೆಗೆ ಅಂತ ಹೇಳಂದ. ಆಗಲ್ಲ. ಇವತ್ತು ಮತ್ತೆ ಅಯ್ಯೋ ನಿನ್ನೆ ನೀ ಹಿಂಗಿದ್ದೇಲೇಪ್ಪ ಅಂತ ನಾನು ಹಾಕತ್ತೀನಿ. ನೀ ಕೊಡಿಸ್ತೀನಿ ಅಂತ ಹಂಗಂದು ಸುಮ್ಮನೆ ಅಂತಾನ. ಚಲೋ ಆತು ಹೋಗಂದೆ. ಅವನ ಅವ್ರಿಗೆ ಅಡ್ಡಾಡಿ ಹೋಗಂತ ಹೇಳಿ ತಗೋರ ಹೆಚ್ಚಿದೆ ನೋಡು ಅಷ್ಟೇ. ಅವನು ಸಾಕೋದಿಲ್ಲ ಇವತ್ತು. ಸಾಕು. ಇದೇ ಇದ್ದಾವ ಇದ್ರಾಗ ಒಟ್ಟನೆ ಹಸಿ ಒಟ್ಟನೆ ಇದ್ದು. ಮೊನ್ನೆ ಒಂದು 2 ತೆಗಿಟ್ಟಿದ್ದೆ ಅವನ್ನ. ಆಲೂಗಡ್ಡಿ, ಕ್ಯಾರೆಟ್, ಬೀನ್ಸ್ ಆತಲ್ಲ. ಇವೊಂದು ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ, ಕೊತ್ತಂಬರಿ, ಟೊಮೆಟೊ ಹಣ್ಣು. ಬಾಸ್ಮತಿ ಒಂದು ಗ್ಲಾಸ್ ಹಾಕಲ್ರಿ, ಸ್ವಲ್ಪ ಅದಾವು. ನಾವು ಒಂದು ಗ್ಲಾಸ್ ರೇಷನ್ ಅಕ್ಕಿ ಹಾಕಿ ಮಾಡಿ ಹಾಕತ್ತೀನಿ ರೀ. ಮೆತ್ತ ಹಾಕೈತಿ ಅಂತಂದು ಈಗ ಹೋಗಿ ತೊಗೊಂಬರ್ಬೇಕು. ಯಾರಿಪ್ಪ ಅವು ಇವನು ಖಾಲಿಗ್ರವು. ಚಲೋ ಅಕ್ಕಿ ಅಂತೀವಲ್ಲ ನಾವು, ಜೀರಾ ರೈಸ್, ಅವು ಖಾಲಿಗ್ಯವು. ಅವನು ಒಂದು ಪ್ಯಾಕೆಟ್ ತರ್ಬೇಕಾಗೈತೆ ರೀ. ನಮ್ಮದು ಪೇಮೆಂಟ್ ಆಗಿಲ್ಲರಿಪ್ಪ. ಪೇಮೆಂಟ್ ಅಲ್ಲಿ ತರ್ಬೇಕಂತ ನಾನು ಕೂತೀನಿ. ನೋಡೋಣ ರೀ. ಈಗ ರೇಷನ್ ಅಕ್ಕಿ ಹಾಕ್ಯಂಬಿಡು ಒಂದು 2 ಗ್ಲಾಸ್ ಹಾಕಿ ಮಾಡಿ ನೋಡೋಣ ನಾವು ಹೆಂಗೆ ಹಾಕವ. ಇಲ್ಲಿ ನಮ್ಮದು ಪಲಾವ್ ರೆಡಿ ಆಗತ್ತದ್ರಿ. ಏನಂತಾರಿಪ್ಪ, ನಿನಗೆ 500 ರೂಪಾಯಿ ಕೊಟ್ಟಂಗೆ ಮಾಡಿ 1 ವರ್ಷದ ದಿನ ನಿನಗೆ ಅದಕ್ಕೆ ಇಸ್ಕೊಂಬಿಟ್ಟು ಬಿಡಂಗಿಲ್ಲ ರೊಕ್ಕನ. ಕೊಡ್ತಾಳ್ರಿ. ಗಾಡಿಯಲ್ಲಿ ಐತ್ರಿ ಪೆಟ್ರೋಲ್ ಹಾಕ್ಸಿ. ನಮ್ಮ ಆಸಿಪಂದ. ನಿಮ್ಮ ಆಸಿಪನ್ರಿ? ನಮ್ಮ ಆಸಿಪ ಅಲ್ಲ. ಯಾ ಆಸಿಪ? ಹೌದಾ? ಅವ್ರಿಗೆ ನಮ್ಮ ಕಡೆಯಿಂದ ವಿಶ್ ಹ್ಯಾಪಿ ಬರ್ತ್ಡೇ ಆಸಿಫ್. ಗಾಡ್ ಬ್ಲೆಸ್ ಯು. 100 ಕಾಲ ಚೆನ್ನಾಗಿ ನಗ್ನಗ್ತಾ ಆ ದೇವ್ರ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ನಾನು ದೇವರಲ್ಲಿ ಬೇಡ್ಕೊತೀನಪ್ಪಿ. ಏನು ಬೇಕಾ? ಇಲ್ವ, ನಾ ಚಾವಿ ನಿನ್ನ ಕೈ ಕೊಡಂಗಿಲ್ಲ. ಇಲ್ಲಿ ಕುದಿ ಬರಾಕತ್ರಿ ನೀರು ಇಟ್ಟದ್ದು. ಬರೋಬ್ಬರ ತೊಳೆದು ಹಾಕಿ ಅಕ್ಕಿನ. ನೀರು ಹಾಕ್ಬಿಡ, ಅಕ್ಕಿ ಅಷ್ಟ ಇದನ್ನ ಮಾಡಾಕ. ಇಲ್ಲಿ ನೋಡ್ರಿ ನಮ್ಮ ಕಡೆ ನಾನು ಇನ್ನೇನು ಬಾವದಲ್ಲಿ ರೀ ಇನ್ನೊಂದು ಸ್ವಲ್ಪ ಅದಾವ. ಯಾರಿಗಾರು ಬೇಕಂತ ಹೇಳಿದ್ರೆ ಹೇಳ್ರಿ. ಇದು ಚಾಕ್ಲೇಟ್ ರೀ. ಇದು ಮೈಸೂರು ಸಿಲ್ಕ್ ಹಸಿರು ಇದು. ಆಮೇಲೆ ಇವೆಲ್ಲ ಡೆಲಿವರಿನ ಸೀರೆ ನೋಡ್ರಿ. ಇಲ್ಲಿ ಕೆಳಗಿದ್ವೆಲ್ಲ ಅಂದ್ರೆ ಒಂದು 4 ಹೋಗ್ಯವ್ರಿ. ಈಗ ಡೆಲಿವರಿ ಸೀರೆ ಒಬ್ಬರು 4 ತೊಗೊಂಡ್ರಿ. ಅವು ಪ್ಯಾಕ್ ಮಾಡ್ಬೇಕ್ರಿ ಈಗ. ಹ್ಞೂ, ಅದು ಸ್ಟೋನ್ ಇದ್ದ ನಮ್ಮದು. ಸ್ಟೋನ್ ಇದ್ದೊಂದು ಹಸಿರು ಸೀರೆ ಐತ್ರಿ. ಚಂದ ಐತ್ರಿ ಇದು. ಮಸ್ತ್ ಐತ್ರಿ ಇದು. ಅಂದ್ರಿ ಸೂಪರ್ ಐತ್ರಿ. ಮತ್ತು ಇದು ಕಾಟನ್ ಸೀರೆ, ಇದು ಮಡಿ ಸೀರೆ. ಅಂದರೆ ನಾವೀಗ ಮಿನಿ ಕಿಚನ್ ಒಳಗೆ ವಿಡಿಯೋ ಮಾಡಿವ್ರಿ, ಹಂಗಾಗಿ ಇಲ್ಲೆಲ್ಲ ಹಾಕಿದ್ವಲ್ರಿ. ಅಂದ್ರೆ ಇದು ಮಡಿ ಸೀರೆ ನೋಡ್ರಿ. ಇಷ್ಟು ಕಲರ್ ಅದ ರೀ. ಇನ್ನು ಇದು ಭಾಳ ಚೆನ್ನಾಗಿ ನೋಡ್ರಿ ಸೀರೆ. ಇದು ಒಂದು ಐತ್ರಿ. ಮತ್ತು ಇವೆಲ್ಲ ದಡಿ ಸೀರೆಗಳು ರೀ. ಇದು ಒಂದ್ರಿ. ಯಾರಿಗಾದ್ರೂ ಬೇಕಂತ ಹೇಳಿದ್ರೆ ಹೇಳ್ರಿಪ್ಪ. ನೋಡಿರಿ, ಇದೊಂದು ಬೈಗನ್ ಕಲರ್, ಲೈಟ್ ಬೈಗನ್ ಕಲರ್ ಐತ್ರಿ ಇದು. ಇಲ್ಲಿ ನೋಡ್ರಿ, ನಾನು ಹೂವು ಕಟ್ಟಾಕತ್ತೀನಿ ರೀ. ಪಟ ಅದಕ್ಕೆ ಎಲ್ಲ ಕೆಲಸ ಮುಗಿಸ್ಕೊಂಡ್ರಿ. ನಾವು ಜಲ್ದಿ ಮುಗಿಸ್ಕೊಂಡು ಸೀರೆದೆಲ್ಲ ವಿಡಿಯೋ ಮಾಡ್ಕೊಂಡು ಮತ್ತು ಅಮ್ಮಗೆ ನಾಷ್ಟ ಕೊಟ್ರಿ. ನಾವು ನಾಷ್ಟ ಮಾಡಿ ಅಮ್ಮಗೆ ಅವಲಕ್ಕಿ ಮಾಡಿದ್ವಿ, ನಾವು ಪಲಾವ್ ಉಂಡ್ವಿ.
ಹೂ ಕಟ್ಟಕತ್ತೀರಿ ಯಾರಿಪ್ಪ ಬ್ಲೌಸ್ ಹೊಲಿಯಕತ್ಲ ವರ್ಷಿದಿಲ್ಲ ನಾನು ಇದನ್ನ ಎಣ್ಣೆ ಹಚ್ಚಿದ್ದಲ್ಲ ಕತ್ರಿಗೆ ಎಣ್ಣೆ ಹಚ್ಚಿದ್ದಲ್ಲ ವರ್ಷಿದಿಲ್ಲ ಅಂತ ಹಾಂ ಇರೋದಂಗೆ ಕಲ್ಲಿ ಹಾಕೈತಮ್ಮ ಅದು ಅದಕ್ಕೆ ಹಾಂ 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 ಇಲ್ಲ ಅದು ನೋಡ್ರಿ ನಮ್ಮ ಹೂ ಕಟ್ಟವ್ರಿ ಇದನ್ನ ಫ್ರಿಜ್ನಾಗ ಇಟ್ಬಿಟ್ನ ನಾಳೆ ಬೆಳಿಗ್ಗೆ ತೊಗೊಂಡು ಹೋಗಕ್ಕೆ ಬರೈತ್ರಿ ತೊಗೊಬೇಡ್ಬಿಡ್ರಿ ಅವನ್ನ ಈಗ ಮತ್ತೆ ಅಮ್ಮಗೆ ಊಟ ಕಟ್ಟಿರಿ ಮಧ್ಯಾಹ್ನ ಅಲ್ಲಿ 2:30 ಆತ್ರಿ ಈಗ ಊಟ ಕೊಟ್ಟವ್ರಿಗೆ ಒಂದು ಸ್ವಲ್ಪ ಕಾಫಿ ಮಾಡಕತ್ತೀನಿ ರೀ ಥಂಡಿ ಬರೋದಿತ್ತಂತ್ರಿ ಅವ್ರಿಗೂ ಒಂದು ಸ್ವಲ್ಪ ಆಕೈತಿ ನನಗೂ ಒಂದು ಸ್ವಲ್ಪ ಆಕತಿ ಅಂತೇಳಿ ಕಾಫಿ ಮಾಡಕಿತ್ತ ಯಾಕೆ ಹರ್ಷ ಜಲ್ದಿ ಬಂದ್ರಿ ಹಾಂ ಸಂಜೆಗೆ ಜಲ್ದಿ ಹೋಗ್ಬೇಕನ ಹೌದಾ ಆಯ್ತು ನೋಡುವ ಊಟ ಮಾಡ್ಬೇಕಿಲ್ಲ ಮಾಡಿ ಬಂದ್ರೆ ಪಲಾವ್ ಮಾಡಿ ನೋಡು ಇಲ್ಲಿ ತೊಗೊಂಡಿಟ್ಟೆ ಮತ್ತೀಗ ಅವನ್ನ ನೋಡುವ ಇಲ್ಲಿ ಎಷ್ಟು ದೊಡ್ಡ ಹಿಡೀಲಿ ನೋಡು ಕ್ಯೂಟ್ ಕ್ಯೂಟ್ ಬಿನ್ನು ಓಯ್ ಇನ್ನ ಕನ್ನ ತೆಗ್ದಿದ್ದಿಲ್ಲ ಮಮ್ಮಿ ನೋಡಿಲ್ಲ ಈಗ ಮತ್ತೆ ಎಲ್ಲಿ ಹೋಗಿರ್ತೈತೆ ಯಾರಿಗೆ ಗೊತ್ತಾ ಬೇರೆ ಕಡೆ ಇರ್ತೈತಿ ಈಗ ಅದು ಹೋಗಿ ಕೈ ಬಿಡ್ಬಿಟ್ಟು ನೀನು ಬೆನ್ನೈತೆ ಅದು ಬೇಕು ಬಿಡ್ರಿ ಹೊಡಿಬಿಡ್ರಿ ಮತ್ತು ಅದು ತೊಗೊಂಡು ಹೋಗೋದ್ರಿ ಅದು ನೋಡ್ರಿ ನಿಮ್ಮನ್ನ ಕಡಿತೈತ್ರಿ ಅದು ಕಡಿಸ್ಕಿಂತಿ ನೋಡಿ ಕಡಿತೈತ್ರಿ ಅದು ಮತ್ತೆ ತೊಗೊಂಡು ಹೋಗೋದ ಬಿಡ್ರಿ ಸುಮ್ಮನೆ ಆಕಿಗೆ ಹೇಳಿ ಕೇಳಿಲ್ಲ ಆಕೆ ತೊಗೊಂಬಂದಿಲ್ಲ ಇಟ್ಟು ಹೋಗಿ ಆಕೆ ಅದು ಹಂಗೆ ಬಾಯ ಕಚ್ಚಂಕ ಅಡ್ಡಾಡಕತ್ತಿ ಈಗ ಅದು ಜಾಸ್ ಮಾಡತ್ತಿ ಮಮ್ಮಿ ಹೋಗನಮ್ಮ ಯಾಕೆ ಇದು ಖಾಲಿ ಆಗೈತೇನು ಹಿಟ್ಟು ಸ್ವಲ್ಪ ಐತಿ ಇವತ್ತು ದಿನ ಮಾಡಿದ್ರೆ ಹಾಕೈತೆ ನೆನಪಾಗಿಲ್ಲ ಮತ್ತೆ ನನಗೆ ಇರ್ಲಿ ಬಿಡಿ ನಂದು ಹೇಳಿದ ನಮಗೆ ಚಪಾತಿ ಹೋಗಂಗಿಲ್ಲ ಮೊದಲು ಮೊನ್ನೆ ಮಾತು ನನಗೆ ಹೋಗಲ್ಲ ಚಪಾತಿ ಹೌದಾ ರೊಟ್ಟಿ ಬೇಕು ನನಗೆ ಹಾಗಾಗಿ ನಾನು ಮೊದ್ಲನ ಒಂದು 2 ದಿನ ಮುಂಚೆಕನ ಹಾಕ್ಬೇಕ್ರಿ ಈ ಸಲ ಯಾಕೆ ನಂಗೆ ನೆನಪನ ಆಗಿಲ್ಲ ಹಂಗಾಗಿ ಡ್ರೆಸ್ ಎತ್ತಿ ಬಿಟ್ಟೇನವಾ ಹಿಂದಿ ಕಲಿ ತಂದಿಟ್ಟೇನೆ ಎತ್ತಿ ಬಿಟ್ಟೆ ಕರೆಕ್ಟಾಗಿ ಏನು ನಿನ್ನ ಡ್ರೆಸ್ ನೀನು ತೊಗೊಂಡಿದ್ದೆ ಡ್ರೆಸ್ ಇಲ್ವಾ ನಿನ್ನೆ ಮ್ಯಾಗ್ ಇಟ್ಟು ಬಂದೀನಿ ಅದನ್ನ ಡ್ರೆಸ್ ಇಲ್ವಾ ಅಂತೀಯಲ್ಲ ಮತ್ತೆ ಅದ್ರಲ್ಲಿ ಡ್ರೆಸ್ ಮ್ಯಾಗ್ ಇಟ್ಟು ಬಂದೀನಿ ಹೌದನ ಯಾರಾದ್ರೂ ಕಮೆಂಟ್ ಮಾಡಿದ್ರು ಪಪ್ಪು ಕೊಡ್ಸಿ ಅದ್ ಹಸರ್ ಡ್ರೆಸ್ ಅಂತೇಳಿ ಅಂದೆ ಆರಿಪ ಹಸರ್ ತೊಗೊಂಡೇ ಇಲ್ಲ ರೀ ಕರೆ ಹೇಳ್ಬೇಕಂತ ಹೇಳಿದ್ರೆ ಮತ್ತೆ ಇನ್ನೊಂದು ಪಪ್ಪು ಕೊಡ್ಸಿಲ್ಲ ರೀ ನಾವು ತೊಗೊಂಡಿರಿಪ್ಪ ನಮ್ಮ ರೊಕ್ಕ ಅಂತಾನೆ ರೀ ನಾನು ಅರ್ಶಿಯಗನ ಕೊಡ್ಸಾಕಿದ್ದೀರಿ ಅರ್ಶಿಯ ಒಲ್ಲೆ ಅಂತಂದು ಯಾಕಂದ್ರೆ ಒಲ್ಲಿ ಮಧ್ಯಾಹ್ನ ಅವಕ್ಕೆ ಪರೀಕ್ಷೆ ಅದಾವಂತ್ರಿ ಯಾವ ಪ್ರಿಪೇಟ್ರಿ ಎಕ್ಸಾಮ್ ಅದಾವ ಆಮೇಲೆ ಅದು ಗ್ರೀನ್ ವೆಲ್ವೆಟ್ ನನಗೆ ಇಷ್ಟ ಆಗಿತ್ರಿ ಅದ್ರದ್ದು ತಗೊಂಡಿಲ್ರಿ ಯಾಕಂದ್ರೆ ಪ್ರೈಸ್ ಭಾಳ ಆಗತ್ತಿತ್ತು ಅದ್ರದ್ದು ಭಾಳ ಐತ್ರಿ ಅದು ವೆಲ್ವೆಟ್ ಹಂಗಾಗಿ ತಗೊಂಡಿಲ್ರಿ ಅದು 6,500 ರೂಪಾಯಿ 7,000 ಹೇಳತ್ತಿದ್ರಿ ಹೇಳಿದ್ದು ಅದೇನ 50% ಆಪರೇಟರ್ ಅಂತ್ರಿ ಇಟ್ರು ಕೂಡ 3,500 ಹೇಳಿದ್ರಿ ಅವ್ರ ಅದಕ್ಕೆ ನೋಡಿಲ್ಲ 3,500 ಹಿಂಗೆ ಹೇಳಿದ್ರಿಪ್ಪ ಹಂಗಾಗಿ ನಾವು ತಗೊಳ್ಳಿಲ್ರಿ ಅದನ್ನ ಡ್ರೆಸ್ ಬೇಡ ಅಂತೇಳಿ ಅಂದ ಈಕಿಗೆ ನಾ ಅರ್ಶಿಯಾಗೊಂದು ಈಕಿಗೊಂದು ಇಂಥವು ತಗೋರಿ ಸೇಮ್ ಅಂತ ಹೇಳಿದ್ರೆ ಅರ್ಶಿಯ ಲಾಚೆ ಉಡ್ತಾ ಅಂತ್ರಿ ಈಕಿ ನಾನು ಲಾಚೆ ಉಡ್ತೀನಮ್ಮ ನನಗೆ ಡ್ರೆಸ್ ಬೇಡ ನನಗೆ ಅರ್ಶನಕ್ಕೆ ಅಷ್ಟೇ ನನಗೊಂದು ಕೊಟ್ಬಿಡು ಸಾದಾ ಅಂತಂದು ಈಕಿಗೆ ಹೇಳಿದೆ ನಾನು ಅರಿಪಾಗ ನಾನು ಮೀಶೋ ಒಳಗೆ ಆರ್ಡ್ರ್ ಮಾಡ್ತೀನಿ ತಡಿಮ್ಮ ಇಲ್ಲಿ ಬೇಡ ಅಂತ ಬಂದರಿ ಪೈಕಿ ತನಗೆ ಮಾಡ್ಕೊಂಡ್ಲಿ ಅವ್ಳಿಗೆ ಮಾಡಲಿಲ್ಲ ನೀನು ಆಕಿನ ಮಾಡ್ತೇನೆ ಟೈಮ್ ಇಲ್ಲ ಇನ್ನೇನು ಮತ್ತೆ ಮಾಡಿಬಿಡೋಕಿಲ್ಲ ಪಟ್ಪಟ್ಟ ಮತ್ತು ಅದು ಎಷ್ಟೊತ್ತಿಗೆ ಬರ್ತಾವೋ ಯಾರಿಗೆ ಗೊತ್ತಾಗೋದಿಲ್ಲ ಅವ್ರು ಬರ್ಬೇಕಂದ್ರೆ ನಾನು ಜಾಸ್ ಮಾಡಿ ಗಿರಣಿ ಕಟ್ಕಸಿದ್ದೀರಿ ನೀರು ಬಿಟ್ರಿ ಎಷ್ಟು 6 ಗಂಟೆ ಆತನ ಟೈಮ್ ಆಗಲಿ ಇವರಿಬ್ಬರು ಅಕ್ಕ ತಂಗಿ ಮೆಹಂದಿ ಹಚ್ಚಕತ್ತಾರೆ ಸಾರಿ ಅವನ್ನೆಲ್ಲ ಎತ್ತಿಡ್ಬೇಕಾರಿಪ್ಪ ಪೈಪ್ ಒಳಗೆ ತಮ್ಮರು ಕಾತನಿಲ್ಲ ಹಚ್ಚೋದು ಆಯ್ತಾ ತಗೊಂಬಂದೆ ಮಮ್ಮ ತರಕಾರಿ ತೊಗೊಂಬನ್ನುವ ಮತ್ತಿದು ತರಕಾರಿ ಹೋಗಿದ್ದೆ ನಾನು ಅಮ್ಮ ಚಾ ಕೊಟ್ಟು ಹಂಗೆ ತರಕಾರಿ ತರಿಮ ಅಂತಂದು ಅಮ್ಮ ಮತ್ತು ಬಾಳೆಹಣ್ಣು ಅಡಿಕೆ ತರಿಸಿದ್ರು ನಾಳೆ ದೇವ್ರ ಉಡಿ ತುಂಬಾಕ ನಾಳೆ ಉಡಿ ತುಂಬೋದೈತ್ರಿಪ್ಪ ದೇವ್ರಿಗೆಲ್ಲ ನಮ್ಮ ಸಹ ನಾನು ಮದುವೆ ಸಲುವಾಗಿರಿ ಅದು ನಾಳೆ ಸ್ಪೆಷಲ್ ರೀ ನಮಗೆ ದೇವ್ರು ಮಾಡೋದು ಅಂತ ಹೇಳಿದ್ರೆ ನಮಗಂತೂ ಭಾಳ ಖುಷಿ ರೀ ಮತ್ತು ಊರಿಗೆ ಹೋಗೋದಲ್ರಿ ಊರಿಗೆ ಹೋಗೋದಂದ್ರೆ ಇನ್ನೂ ಖುಷಿ ರೀ ಅದ್ರಾಗ ನಮ್ಮ ಅಮ್ಮ ಜೀವಣ್ಣದ ಕಾರ್ಯ ಹೊಂಟ್ಬಿಡೋದ್ರಿ ನಾವು ಬಸ್ಸಿಗೆ ಅದ ಟ್ರೈನಿಗೆ ಅಲ್ರಿ ಟ್ರೈನ್ ಅದಾವು ಬಸ್ನ ಅದಾವ್ರಿ ಅಲ್ಲಿಗೆ ನಾವಮ್ಮ ಬಸ್ ಹತ್ತದಾಗಂಗಿಲ್ಲ ಇಳೋದಾಗಿಲ್ಲ ಅಂತಾರೆ ರೀ ಟ್ರೈನಿಗೆ ಹತ್ತಿದ್ವಿ ಅಂತ ಹೇಳಿದ್ರೆ ಅಲ್ಲಿ ಮತ್ತು ಗಾಡಿ ನಿಲ್ಲಲ್ಲ ಅಂದ್ರೆ ದೂರ ಹೋಗ್ಬೇಕಾರಿಪ್ಪ ಅಲ್ಲಿ ಹೌದು ನಡ್ಕೊತ ಹೊರಗೆ ಭಾಳ ದೂರ ಬರ್ಬೇಕು ರೀ ಹಾಗಾಗಿ ಈಗ ನಮ್ಮ ಅಮ್ಮ ಕೂಡ ಹೋಗೋದಂದ್ರೆ ಭಾಳ ಖುಷಿ ರೀ ನಮಗೆ ಕಾರ್ ಹೊಂಟ್ಬಿಡ್ತೀವಿ ಈಗ ಅದು ನಾಳೆ ಸ್ಪೆಷಲ್ ರೀ ನಮ್ದು ಈಗ ಸ್ವಲ್ಪ ಚೌಳಿಕಾಯಿ ಪಲ್ಯ ಮಾಡಿ ರೊಟ್ಟಿ ಮಾಡ್ತೀನಿ ರೀ ಈಗ ರಾತ್ರಿ ಸ್ಪೆಷಲ್ ರೀ ಈಗ ಇದು ಸೀರೆ ಹೋದಮ್ಮ ಮತ್ತೆ ಸೀರೆ ಕೇಳತ್ತಾರ ಹೌದನ ನೋಡುವ ಹೆಚ್ಚು ಕಡೆ ನೋಡಿ ಕೊಟ್ಬಿಡ ಯಾಕಂತಂದ್ರೆ ಅವ್ನು ಖಾಲಿ ಮಾಡ್ಬೇಕಾಗೈತಿ ಈಗ ನಾನು ಮದುವೆ ಬರೋದ್ರೊಳಗ ನಾವು
ಹೌದು. ನಾವು ಆ ಕಡೆ ಹೋಗ್ಬಿಟ್ಟು ಅಂದ್ರೆ ಮತ್ತೆ ಈ ಕಡೆ ಎಲ್ಲ ಸೀರೆ ಯಾರು ನೋಡ್ಬೇಕ್ರಿ ಅವನು ಹಂಗಾಗಿರಿ. ಮತ್ತು ನಮ್ಮ ಮನೆಯೊಳಗೆ ಬೆಕ್ಕೈತಿ ಬಿಡ್ರಿ, ಈಗೇನು ಇದ್ದಿದ್ದು ಕಾಟ ಇಲ್ಲ ಅಂದ್ರೆ ಹೇಳಕ್ಕೆ ಬರಲ್ಲಲ್ರಿ. ಅದಕ್ಕೆ ಪಟ ಯಾರಿಗೆ ಬೇಕಂತ ಹೇಳ್ತೀರಿ ಸ್ವಲ್ಪ ಕಡಿಮೆ ಮಾಡಿ ಕೊಟ್ಟು ಬಿಡ್ತೀರಿಪ್ಪ. ತೊಗೊಂಡ್ಬಿಟ್ರಿ ಎಲ್ಲರೂ ಒಂದೊಂದು. ಎಲ್ಲರೂ ಚಳಿಕಾಯಿ ತೊಳೆದು ಹುರಿಯಾಕತ್ತೀರಿ. ನಾನೀಗ ಕೆಂಪಂಗೆ ಹುರಿಬೇಕು ರೀ ಇವು, ಇಲ್ಲತ್ತಂದ್ರೆ ಏನೋ ಒಗರು ಆಗ್ಬೇಕ್ರಿ ಅದು. ಇಲ್ಲ ಕುದಿಸಿ ಬಸಿಬೇಕ್ರಿ ಸ್ವಲ್ಪ ಬಿರುಸಿದ್ವು ಅಂತ ಹೇಳಿದ್ರೆ. ನಾವು ಬಿರುಸಿದ್ವು ಅಂದ್ರೆ ಹಂಗೆ ಮಾಡ್ಬಿಡ್ತೀರಿ, ಕುಚ್ಚಿ ಬಸ್ಬಿಡ್ತೀರಿ ಚೌಳಿಕಾಯಿ. ಎಳೆವಿದ್ವು ಅಂದ್ರೆ ಹುರಿತೀರಿ. ಸ್ವಲ್ಪ ಎಣ್ಣೆ ಹಚ್ಚಿ ಮೆತ್ತಗೆ ಹುರಿದ್ಬಿಟ್ನಿ ಅಂದ್ರೆ ಭಾಳ ಇದಾಗ್ತಾರೆ, ಟೇಸ್ಟ್ ಆಗ್ತದೆ ಚೌಳಿಕಾಯಿ ಪಲ್ಯ. ಚೌಳಿಕಾಯಿ ಪಲ್ಯ ಮಸ್ತ್, ಚೌಳಿಕಾಯಿ ಪುಂಡಿ ಪಲ್ಯ, ಒಟ್ಟು ತರಕಾರಿ ಪಲ್ಯ ಅಂತ ಹೇಳಿದ್ರೆ ಭಾಳ ಇಷ್ಟ ರೀ ನಮಗೆ. ತರಕಾರಿ ಅಂತ ಹೇಳಿದ್ರೆ ಇಲ್ಲದ ಜೀವನ ನಾವು. ಸೊಪ್ಪು ಇವತ್ತೇನು ಸೊಪ್ಪು ತರಲಿಲ್ಲ ನಾನು. ಹೆಂಗಿತ್ತೇನು ಸೊಪ್ಪಿನ ಸರಿಯಾಗಿ ಕೊಡಲಿ. ಇವು ಟೊಮೆಟೊ ಹಣ್ಣು ದುಬಾರಿ ಅದ್ರಿಪ್ಪ ನಮ್ಮ ಕಡೆ 40 ರೂಪಾಯಿ ರೀ ಟೊಮೆಟೊ ಹಣ್ಣು. 50-60 ರೂಪಾಯಿ ಮಾರೀರಿ. ಈಗ 40 ರೂಪಾಯಿ ಹಚ್ಚಿರಿ ಅಂತಾರೆ ಅವ್ರು, ಕಡಿಮೆ ಮಾಡಿರಿ ಅಂತ ಹೇಳಿದ್ರೆ. ಚಲೋ ಅದ ರೀ ಟೊಮೆಟೊ ಹಣ್ಣು. ಅದ್ರಿ 1 kg ತೊಗೊಂಡಿನಿ ರೀ. ಯಾಕೆ ದುಬಾರಿ ಅದ್ವೇನು ರೀ ಮದುವೆ ಸೀಸನ್ ಅಂತ ಒಂದು ತುಟ್ಟಿ ಅದ್ವ ಏನು ರೀ. ಒಮ್ಮೆ ಉಳ್ಳಾಗಡ್ಡಿ ರೇಟ್ ಜಾಸ್ತಿ ಹಾಕೋ, ಒಮ್ಮೆ ಟೊಮೆಟೊ ಹಣ್ಣು ರೇಟ್ ಜಾಸ್ತಿ, ಒಮ್ಮೆ ಕೊತ್ತಂಬರಿ ಎಲ್ಲ ಸೊಪ್ಪು ಅಂಕಲ್ ಹುರಿದು ಹೇಳ್ತಿರತ್ರಿ. ಹಂಗಾಗಿರತ್ತೆ ರೀ ತರಕಾರಿ ಎಲ್ಲ. ಇವೆಲ್ಲ ತರಕಾರಿ ನೋಡ್ರಿ 20 ರೂಪಾಯಿ ಪಾವು kg ಅದಾವ ರೀ. ಇಲ್ಲೆಲ್ಲ ನಮ್ಮ ಮಾರಿಪ್ಪ ನೀರು ತುಂಬ 1 ರೂಪಾಯಿದು ಹಣ್ಣು. ಇದ್ರಾಗಿರೋ ನೀರು ನಾವು ಬಳಸಂಗೆ ಇಲ್ರಿ. ನೀರು ಎಲ್ಲ ಇಟ್ಟಿಟ್ಟಲ್ಲಿ ಇದಾಗ್ಬಿಡ್ತಾರೆ ಅವು. ಹಾಗಾಗಿ ಸಲ ಮತ್ತು ತಾಜ್ಮಹಲ್ಗೆ ಅದೆಲ್ಲ ಹೋಗೋದು ಬರೋದಿರ್ತೈತೆ ರೀ. ಮತ್ತು ಬಂದು ಜಲ್ದಿ ತುಂಬಕ್ಕಾಗಿಲ್ಲ ಅಂದ್ರೆ ಏನು ಮಾಡ್ಬೇಕ್ರಿ, ಅದಕ್ಕೆ ತೊಳೆದು ತುಂಬಿಟ್ಬಿಟ್ರೆ ಚಿಂತೆ ಬಾಯ್ತು ಅಂತಂದ್ರಿ. ನೀರು ಚೆಲ್ರಿ ಅಂದ್ರೆ ನಮ್ಮ ಮನೆಯವ್ರು ಎಷ್ಟು ದಮ್ಮ ಹಾಕತ್ತಾರೆ. ಮಾತಾಡ್ರಿ ಈಗ ಮಾತಾಡ್ರಿ. ಮನೆ ಕೆಲಸ ನಾವು ನೋಡ್ಬೇಕ್ರಿ. ಮತ್ತು ನೀವೇನು ಮಾಡ್ತೀರಿ? ಮಂದಿ ಕೆಲಸ ಮಾಡಿ ಬರ್ತೀರಿ ನೀವು? ಮಂದಿ ಕೆಲಸ ಮಾಡಕ್ಕೆ ಹೋಗ್ತೀರಿ ನೀವು? ಹಾಂ, ಚಲೋ ಅದ್ರಿ ಬಿಡು, ಚೆನ್ನಾಗಿದ್ರಿ. ಮನೆ ಕೆಲಸ ನಾವು ನೋಡ್ಬೇಕಂತ್ರಿ, ಮಂದಿ ಕೆಲಸ ಅವ್ರು ಮಾಡಿ ಬಿಡ್ತಾರಂತೆ. ನಾನು ಸೀರೆ ಎಲ್ಲ ತಗೊಳ್ಬೇಕ್ರಿ. ಅವನ್ನ ನಮ್ಮ ಅರ್ಶಿಯನ್ ಹೋಗಿ ಸರ್ಗಳಿಗೆ ನಮ್ಮ ಮಕ್ಕ ತೋರಿಸಿ ಬಂದ್ಲಂತ್ರಿ. ಇಲ್ಲ ತಂದು ಬೇಯ್ತಾರಂತ್ರಿ ಅವ್ರು. ಥಂಡಿ ಭಾಳ ಐತ್ರಿ. ಬಾಕಿ ಬಾಂಡೆ ತಿಕ್ಕತ್ತಾಳ, ಐಕಿ ಅರ್ಬಿ ತೊಳೆಯಕತ್ತಾಳ. ಅರಿಪ ನಾನೆಲ್ಲ ಅಡುಗೆದು ಅದೆಲ್ಲ ಕೆಲಸ ಮಾಡಾಕತ್ತೀನಿ. ನೀವು ಎಲ್ಲ ಎತ್ತಿಡ್ಬೇಕು. ಇದನ್ನ ರೀ ಹೋಗಿದ್ದು ಸೀರೆ ಇದನ್ನ ಪ್ಯಾಕ್ ಮಾಡೋದೀಗ. ಇದು ವರ್ಕ್ ಬ್ಲೌಸ್ ಐತಲ್ಲ, ಇನ್ನೊಂದು ಬೇರೆ ಅದನ್ನ. ನಮ್ಮಮ್ಮನ ಬಂದ್ರಿ ಇದಕ್ಕೆ ಅಂಗಡಿಗೆ ಹೋಗಿ ಬಂದು ಅದೆಲ್ಲ ರೆಡಿ ಮಾಡಾಕತ್ತಾರೆ ಅವರು, ದೇವ್ರದೆಲ್ಲ. ಬಳಿ, ಜಂಪರ್ ಪೀಸು, ಅಡಿಕೆ ಎಲೆ, ಹೂವು, ಅಕ್ಕಿ ಕಾಳು ರೆಡಿ ಮಾಡ್ಕಮ್ಮ. ಅಕ್ಕಿ ಅರಿಶಿನ ಕಲ್ಸ್ಬೇಕನ್ರಿ. ಹಾಂ, ಅದೆಲ್ಲ ತೊಗೊಂಡು ಹೋಗ್ಬೇಕ್ರಿ ದೇವ್ರ ಗುಡಿ ತುಂಬಾಕ್ರಿ. ಓ ರೀ ಬಾಳೆಹಣ್ಣು ನೋಡಿದ್ರಿ, ಬಾಳೆಹಣ್ಣು. ಬಾಳೆಹಣ್ಣು, ಅಡಿಕೆ ಎಲೆ, ಬಳಿ, ಜಂಪರ್ ಪೀಸ್ ಅಲ್ರಿ. ನಮ್ಮ ಅಪ್ಪ ಒಂದು ಗುಚ್ಚ ಕಟ್ಟು ಕಳಿಸ್ಬಿಟ್ರೆ, ಒಂದು ಗುಚ್ಚ ಹೇಳಿದ್ರೆ ಒಂದು ಗುಚ್ಚ ಕಟ್ಟು ಕಳಿಸಿದ್ರಿ ಅವರು. ಹಾಂ ಅಮ್ಮ, ಬಾಳೆಹಣ್ಣಿಂದ ಕೊಡ್ಲೇನ್ರಿ ಅದನ್ನ? ಇಲ್ಲಿ ಕೊಡ್ಲೇನ್ರಿ ಬಾಳೆಹಣ್ಣಿಂದ? ಹ್ಞೂ, ಅದಕ್ಕೆ ಹೇಳಿದ್ರಿ. ಮತ್ತು ಹೂವಿಂದ ಇರ್ಲಿ ಬಿಡ್ರಲ್ಲ, ಹೂವಿಂದ ಬಾಳೆಹಣ್ಣು ಬೇಗ ತೊಗೊಳನ್ರಿ. ಎಲ್ಲಿಟ್ರಿ? ಮಧ್ಯಾಹ್ನ ಕೊಟ್ಟಿದ್ನಲ್ರಿ ನಿಮ್ಮ ಕಡೆ ಬಳಿ ಕಟ್ಟಕ್ಕೆ ತೊಗೊಂಬ ಅಂತಂದು. ಈ ಅಂಗಡಿ ಕದಮ್ಮ ಬಂದಾಗೈತಲ್ಲ, ಬಡೆ ಸೊಪ್ಪು ತೊಗೋಬೇಕಂತಂದ್ರೆ ಬಡೆ ಸೊಪ್ಪು. ಹಾಂ, ಹಿಟ್ಟಿಂದ ಹೋಗಿ ತೊಗೊಂಬಂದಿರಿಪ್ಪ ನಾವು. 60 ರೂಪಾಯಿ ಅಂದ್ರೆ ಹ್ಞೂ ಅಂತೇಳಿ ನಾವು ಕೊಡೋಕೈತೆ. ಯಾರಿಪ್ಪ 50 ರೂಪಾಯಿ ತೊಗೊಂಡ ಅಂತಂದ್ರೆ ಪಾಪ 50 ರೂಪಾಯಿ ತೊಗೊಂಡ್ರವ್ರು. ಮತ್ತು 10 ರೂಪಾಯ್ದು ಬಡೆ ಸೊಪ್ಪು ತೊಗೊಂಡ್ರ ಅಂತಂದ್ವಿ. ಬಂದೈತ್ರಿ ಅಂಗಡಿ. ಫ್ರೆಂಡ್ಸ, ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀನಿ ರೀ. ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡೋದು ಮರೆಯೋಕೆ ಹೋಗಬೇಡ್ರಿ. ಮತ್ತು ಯಾರು ಹೊಸ್ತಾ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ನಮಗೆ ಸಪೋರ್ಟ್ ಮಾಡಿರಿ. ಮತ್ತು ಸಿಗೋಣ್ರಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.